ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸಾರ್ವಜನಿಕರು ಅವರಿಗೆ ಒಂದು ರೀತಿಯ ಸವಲತ್ತು ಸಿಗ್ತಾ ಇದೆ. ಅದೇ ರೀತಿ ಸರ್ಕಾರಕ್ಕೂ ಸ್ವಲ್ಪ ಮಟ್ಟದ ಆದಾಯನೂ ಬರ್ತಾ ಇದೆ. ಇದು ಬರೀ 3 ತಿಂಗಳ ಕಾಲಾವಧಿನಲ್ಲಿ ಈ ಅವಕಾಶ ಸರ್ಕಾರದಿಂದ ಕೊಟ್ಟಿದ್ದಾರೆ. ಪುನಃ ಇದು ಎಕ್ಸ್ಟೆಂಡ್ ಆಗಲ್ಲ. ಅದರಿಂದ ಎಲ್ಲರೂ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇವೆ. ಏಜೆಂಟ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏಜೆಂಟ್ಸ್ ಮುಖಾಂತರ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ಪ್ರೊಸೀಜರ್ ಆನ್ಲೈನ್ ಇದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಒಂದು ಸತಿ ತಾವು ತಮ್ಮ ಮೊಬೈಲ್ ಫೋನ್ ಓಪನ್ ಮಾಡಿ ಒಂದೆರಡು ಸರ್ಚ್ ಪಾಯಿಂಟ್ಸ್ ಮಾಡಿದಿರಂದರೆ ಎಲ್ಲ ಡೀಟೇಲ್ಸ್ ತಮಗೆ ಸಿಗ್ಬಿಡುತ್ತೆ. ದಯವಿಟ್ಟು ಏಜೆಂಟ್ ಮುಖಾಂತರ ಹೋಗೋ ಪರಿಸ್ಥಿತಿ ಉದ್ಭವ ಆಗಲಿಲ್ಲ, ಅವಶ್ಯಕತೆಯೂ ಇಲ್ಲ. ನನ್ನ ಪ್ರಕಾರ ಸಾರ್ವಜನಿಕರು ತಮ್ಮ ಕೆಲಸವನ್ನು ತಾವೇ ಮಾಡ್ಕೋಬೇಕು. ಎಲ್ಲ ಆಟೋಮೇಟೆಡ್ ಇದೆ. ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಆಲ್ರೆಡಿ ಸಂಖ್ಯೆ ಇದೆ, ಎಷ್ಟು ಅನಧಿಕೃತ ಮನೆಗಳಿದ್ದಾವೆ. ನೀವು ಬರೀ ಅಪ್ಲಿಕೇಶನ್ ಹಾಕಿ ಬರೀ ಹಿಂದಿನ ವರ್ಷದ್ದು ಏನು ತೆರಿಗೆ ಇದೆ ಅದರದ್ದು ಡಬಲ್ ಕಟ್ಬಿಟ್ಟಿದ್ದೀರಂದರೆ ಮುಗೀತು ಕೆಲಸ. ಇಷ್ಟು ಹೇಳ್ತಾ ಮಗದೊಮ್ಮೆ ತಮ್ಮ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳಿ. ಈಗಾಗಲೇ 98,000 ಬಿ ರಿಜಿಸ್ಟರ್ ಅಪ್ಲಿಕೇಶನ್ಸ್ನು ನಾವು ಪ್ರಾಸೆಸ್ ಮಾಡಿ ಆ ಬಿ ಖಾತಾವನ್ನು ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟಿದ್ದೀವಿ. ಒಂದು ಪಾಯಿಂಟ್ ಏನು ನಮ್ಮ ಗಮನಕ್ಕೆ ಬಂತಂದರೆ, ಈಗಿನ ಸಿಚುವೇಷನಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಂತ ಹೇಳಿ ಒಂದು ತಪಾಸಣೆ ಆಗಬೇಕು, ಸರ್ವೆ ಆಗಬೇಕಂತ ಹೇಳಿ ನಮಗೆ ಹೇಳಿದರು. ಆ ನಿಟ್ಟಿನಲ್ಲಿ ಮೊನ್ನೆ ನಾನು ಮೀಟಿಂಗ್ ಮಾಡಿ ಕಾರ್ಪೊರೇಷನ್ ಕಮಿಷನರ್ ಹಾಗೂ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳ ಜೊತೆ ಅವರಿಗೆ 3 ದಿನದ ಕಾಲಾವಕಾಶ ಕೊಟ್ಟಿದ್ದೀನಿ. ಹೆಸ್ಕಾಮ್ ಕನೆಕ್ಷನ್ಸ್ ಮುಖಾಂತರ ಹಾಗೂ ನಮ್ಮ ರೆವೆನ್ಯೂ ಲೇಔಟ್ ಡೀಟೇಲ್ಸ್ ಮುಖಾಂತರ ಎಷ್ಟು ಆಸ್ತಿಗಳಿದ್ದಾವೆ ಅದರದ್ದು ಒಂದು ತನಿಖೆ ನಡೆಸಿ ಎಲ್ಲ ಓಣಿಗಳಲ್ಲಿ ಟಾಮ್ ಮಾಡಿ ಮನವೊಲಿಸಿ ಈ ಬಿ ಖಾತಾ ರಿಜಿಸ್ಟರ್ ಅಪ್ಲಿಕೇಶನ್ಸ್ನು ಪ್ರಾಸೆಸ್ ಮಾಡಬೇಕಂತ ನಾನು ಅವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರು ಹಾಗೂ ಮಾನ್ಯ ಅರ್ಬನ್ ಡೆವಲಪ್ಮೆಂಟ್ ಸಚಿವರ ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿ ಈಗ ಬಿ ಖಾತೆ ಅಭಿಯಾನವನ್ನು ಶುರು ಮಾಡಲಾಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೂ ಬಿ ಖಾತಾ ಅಭಿಯಾನವನ್ನು ನಾವು ಈಗಾಗಲೇ ಶುರು ಮಾಡಿಕೊಂಡಿದ್ದೀವಿ. ಹಳೆ ಸರ್ವೆ ಪ್ರಕಾರ ಒಟ್ಟು ಬೆಳಗಾವಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು ಸೇರಿ 4,54,000ಕ್ಕೂ ಹೆಚ್ಚು ಆಸ್ತಿಗಳಿದ್ದಾವೆ. ಆದರೆ ಈ ಸರ್ವೆ ಆದ ನಂತರನೂ ಸುಮಾರು ಆಸ್ತಿಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಅಧಿಕೃತ ಆಸ್ತಿಗಳು, ಅನಧಿಕೃತ ಆಸ್ತಿಗಳು ಹಾಗೂ ಅಕ್ರಮ ಆಸ್ತಿಗಳೂ ಇದ್ದಾವೆ. ಈಗಿನ ಸುತ್ತೋಲೆ ಪ್ರಕಾರ ಅನಧಿಕೃತ ಆಸ್ತಿಗಳಿಗೆ ಈ ಒಂದು ಸುವರ್ಣ ಅವಕಾಶ ನೀಡಲಾಗಿದೆ. To protect the interests of the linguistic minorities, all petitions given by the citizenry in those linguistic minority declared taluks, which is only Marathi for now as per this notification, they shall receive the application in Marathi, which is what we have told. बोल दिया
थोड़ा आपके आने में थोड़ी देरी हो गई। सेकंड थिंग कोर्ट का काम सॉरी फॉर माय लेट कमेंट। सेकंड में अभी हम कॉर्पोरेशंस के बारे में डिस्कस करते हैं सर। वहाँ पे कैसा रहता है कि जो लोकल बॉडी है वहाँ पे थोड़ा प्रोसीडिंग्स जो होते हैं क्रूशियल पॉइंट है। हमने प्रोसीडिंग में 2 पॉइंट है। फर्स्ट पॉइंट ये है कि कोई भी अगर पिटीशन ये चाहता है उसमें जो 1999 स्टैट्यूट के हिसाब से कॉन्स्टिट्यूशन प्रोविजन होने के बाद स्टैट्यूटरी प्रोविजन आता है। स्टैट्यूटरी प्रोविजन आने के बाद रूल्स फ्रेम उसके तहत नोटिफिकेशन जारी किए जाते हैं। 1999 नोटिफिकेशन इज द लेटेस्ट नोटिफिकेशन दैट इज इन वोग इन आवर अंडरस्टैंडिंग बिकॉज 2004 notification has been drawn for modification and update. Having said that, 99 order में it is mentioned. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.